ಅವರೆಕಾಳು ಸೀಸನ್ ಬಂತು ಅಂದರೆ ಮಿಸ್ ಮಾಡದೆ ನಾವು ಹಿತ್ಕಿದವರೆ ಬೇಳೆಯಿಂದ ರೆಸಿಪೀಸ್ಗಳನ್ನ ಟ್ರೈ ಮಾಡ್ತಿರ್ತೀವಿ. ಇವತ್ತು ನಾನು ಮಾಡಿರೋವಂಥ ರೆಸಿಪಿನಲ್ಲಿ ನಾವು ಮುದ್ದೆ, ಚಪಾತಿ, ಅನ್ನ, ದೋಸೆ, ಪೂರಿ ಎಲ್ಲನೂ ಕೂಡ ತಿನ್ಬೋದು. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಶ್ರುತಿ. ಇವತ್ತಿನ ವಿಡಿಯೋದಲ್ಲಿ ನಾನು ಹಿತ್ಕಿದವರೆ ಬೇಳೆ ಜೊತೆಗೆ ತರಕಾರಿನ ಯೂಸ್ ಮಾಡಿಕೊಂಡು ಒಂದು ಸಾಗು ರೆಸಿಪಿನ ಮಾಡ್ತಿದ್ದೀನಿ. ಈ ಸಾಗು ರೆಸಿಪಿನ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ ನಾನು ಬಿಸಿನೀರು ಇಟ್ಕೊಂಡು 1 ಸ್ಪೂನ್ ಉಪ್ಪು ಹಾಕಿ ಅದಕ್ಕೆ ನಾನು ಹೂಕೋಸನ್ನ ಹಾಕಿ 1-2 ಕುದಿ ಬರೋ ತನಕ ಬೇಯಿಸ್ಕೊತೀನಿ. ತುಂಬ ಜಾಸ್ತಿ ಬೇಯಿಸ್ಕೊಬೇಡಿ, ನೀರು ಈ ರೀತಿ ಕುದಿ ಬಂದರೆ ಸಾಕು, ಆಫ್ ಮಾಡ್ಕೊಳ್ಳಿ. ಈಗ ಸ್ಟವ್ನ ಆಫ್ ಮಾಡಾದಮೇಲೆ ನಾನು ಹೂಕೋಸನ್ನೆಲ್ಲ ಒಂದು ಪ್ಲೇಟ್ಗೆ ತಗೊತೀನಿ. ಈ ಸಾಗುನ ಮಾಡ್ಕೊಳ್ಳೋದಕ್ಕೆ ನಾನು ಇಲ್ಲಿ ಒಂದು ಮಸಾಲೆನ ರೆಡಿ ಮಾಡ್ಕೊಂಡಿದ್ದೀನಿ. ತುಂಬ ಸಿಂಪಲಾಗಿ ಮಾಡ್ಕೊಳ್ಳೋ ಅಂಥ ಮಸಾಲೆ. ಫಸ್ಟು ಒಂದು ಮಿಕ್ಸಿ ಜಾರ್ಗೆ ನಾನು ಚಕ್ಕೆ, ಲವಂಗ, ಶುಂಠಿ, 1 ಈರುಳ್ಳಿ, ಚಿಕ್ಕ ಈರುಳ್ಳಿ ಆದರೆ 1 ತಗೊಳ್ಳಿ, ದೊಡ್ಡ ಈರುಳ್ಳಿ ಆದರೆ ಅರ್ಧ ಸಾಕು, ಮತ್ತು ಇದಕ್ಕೆ ಸ್ವಲ್ಪ ತೆಂಗಿನ ತುರಿನ ಹಾಕ್ಕೊತೀನಿ. ಇದ್ರ ಜೊತೆಗೆ ನಾನು ಮನೇಲೇ ಮಾಡ್ಕೊಂಡಿರೋಂಥ ಸಾಂಬಾರು ಪೌಡರ್ನ ಹಾಕ್ತಿದ್ದೀನಿ. ನಿಮ್ಮ ಹತ್ರ ಈ ರೀತಿ ಸಾಂಬಾರು ಪೌಡರ್ ಇಲ್ಲ ಅಂದರೆ ನೀವು ಖಾರದ ಪುಡಿ ಮತ್ತು ಧನಿಯಾ ಪುಡಿನ ಹಾಕ್ಬೋದು. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡಿದ್ದನ್ನು ರುಬ್ಕೊತೀನಿ. ನೆಕ್ಸ್ಟು ನಾನಿಲ್ಲಿ ಸ್ಟವ್ ಮೇಲೆ ಕುಕ್ಕರ್ ಇಟ್ಕೊಂಡು ಕುಕ್ಕರ್ ಬಿಸಿ ಆದಮೇಲೆ ನಾನು ಎಣ್ಣೆ ಹಾಕ್ತಿದ್ದೀನಿ. ಎಣ್ಣೆನೂ ಬಿಸಿಯಾಗಿದೆ. ಈಗ ನಾನು ಕಟ್ ಮಾಡ್ಕೊಂಡಿರೋಂಥ ಈರುಳ್ಳಿನ ಹಾಕ್ತಿದ್ದೀನಿ. ಈರುಳ್ಳಿನ ಹಾಕಿ ಈರುಳ್ಳಿ ಸ್ವಲ್ಪ ಲೈಟ್ ಆಗೋ ತನಕ ಫ್ರೈ ಮಾಡಬೇಕು. ಈರುಳ್ಳಿ ಎಲ್ಲ ಫ್ರೈ ಆಗಿದೆ. ಈಗ ನಾನು ಹಿತ್ಕಿದವರೆ ಬೇಳೆನ ಹಾಕ್ತಾಯಿದ್ದೀನಿ. ಹಿತ್ಕಿದವರೆ ಬೇಳೆನ ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು, ಒಂದು 2 ಮಿನಿಟ್ಸ್ ಮಾಡಿ. ಅವರೆ ಬೇಳೆ ಫ್ರೈ ಆಗಿದೆ. ಈಗ ನಾನು ಸಿಪ್ಪೆ ತೆಗೆದುಕೊಂಡಿರೋಂಥ 1 ಆಲೂಗೆಡ್ಡೆನ ಹಾಕಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಹೂಕೋಸನ್ನ ಹಾಕ್ತಿದ್ದೀನಿ. ಹೂಕೋಸು, ಆಲೂಗೆಡ್ಡೆ ಎಲ್ಲನೂ ಚೆನ್ನಾಗಿ ಫ್ರೈ ಮಾಡಬೇಕು ಹಿತ್ಕಿದವರೆ ಬೇಳೆ ಜೊತೆಗೆ. ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದಷ್ಟು ನನಗೆ ಇನ್ನೂ ಹೆಚ್ಚು ವೀಡಿಯೋಸ್ ಮಾಡೋಕ್ಕೆ ಮೋಟಿವೇಶನ್ ಸಿಗುತ್ತೆ. ಈಗ ತರಕಾರಿ ಎಲ್ಲನೂ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ರುಬ್ಕೊಂಡಿದ್ನಲ್ಲ ಮಸಾಲೆ, ಅದನ್ನು ಹಾಕ್ತಿದ್ದೀನಿ. ಮಸಾಲೆ ಹಾಕಿ ಮಸಾಲೆ ಮತ್ತು ತರಕಾರಿ, ಅವರೆಬೇಳೆ ಏನಿದೆ ಅದು ಚೆನ್ನಾಗಿ ಹೊಂದೋ ರೀತಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿದಾದಮೇಲೆ ನಾನಿಲ್ಲಿ ನೀರು ಹಾಕ್ತಿದ್ದೀನಿ. ಸಾಗುಗೆ ಹೇಗೆ ನಾವು ಕನ್ಸಿಸ್ಟೆನ್ಸಿ ಬೇಕು ಹಾಗೆ ನೋಡ್ಕೊಂಡು ನೀರು ಹಾಕಬೇಕು. ನಾನಿಲ್ಲಿ ತರಕಾರಿ ಮುಳುಗೋಷ್ಟು ಹಾಕಿದ್ದೀನಿ. ಇಷ್ಟು ಹಾಕಿದ್ರೆ ಸರಿ ಹೋಗುತ್ತೆ. ನೆಕ್ಸ್ಟು ನಾನಿಲ್ಲಿ ಉಪ್ಪು ಹಾಕ್ತಿದ್ದೀನಿ. ಟೇಸ್ಟಿಗೆ ತಕ್ಕಾಗೆ ನಾನಿಲ್ಲಿ 2 ಉಪ್ಪನ್ನ ಹಾಕಿದ್ದೀನಿ. ಉಪ್ಪು ಹಾಕಿದ್ಮೇಲೆ ಇದನ್ನು ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ನಾನು ಲಿಡ್ನ ಕ್ಲೋಸ್ ಮಾಡ್ತಿದ್ದೀನಿ. ಲಿಡ್ ಕ್ಲೋಸ್ ಮಾಡಿ ನಾನು 1 ವಿಷಲ್ ಹಾಕ್ಸ್ಕೊತೀನಿ. ಇದಕ್ಕೆ 1 ವಿಷಲ್ಗಿಂತ ಜಾಸ್ತಿ ಹಾಕ್ಸ್ಕೊಂಡ್ರೆ ತರಕಾರಿನೂ ತುಂಬ ಜಾಸ್ತಿ ಬೆಂದೋಗ್ಬಿಡುತ್ತೆ, ಮತ್ತು ಅವರೆಬೇಳೆನೂ ಕೂಡ ಜಾಸ್ತಿ ಬೆಂದ್ಬಿಡುತ್ತೆ. ಆಗಿದ್ದರೆ ಚೆನ್ನಾಗಿರೋದಿಲ್ಲ. ಅದಕ್ಕೆ 1 ವಿಷಲ್ ಹಾಕ್ಸ್ಕೊಳ್ಳಿ. ವಿಷಲ್ ಆಗಿ ಕುಕ್ಕರ್ ಪ್ರೆಷರ್ ಎಲ್ಲ ಕಡಿಮೆ ಆದಮೇಲೆ ಓಪನ್ ಮಾಡಿದ್ದೀನಿ. ನೋಡ್ತಾ ಇರ್ಬೋದು ನೀವು, ಈ ರೀತಿ ಬಂದಿದೆ. ಇಷ್ಟಿದ್ರೆ ಸಾಕು ನಾವು ಚಪಾತಿ, ದೋಸೆ, ಪೂರಿ ಜೊತೆ ತಿನ್ನೋದಕ್ಕೆ. ಇದಕ್ಕಿಂತ ಇನ್ನೂ ನೀವು ತೆಳು ಮಾಡಿಕೊಂಡ್ರೆ ಅದು ಸಾಗು ರೀತಿ ಆಗಲ್ಲ, ಸಾಂಬಾರು ಆಗಿಬಿಡುತ್ತೆ. ಈ ರೀತಿ ಇದ್ದರೆ ಪರ್ಫೆಕ್ಟ್ ಆಗಿರುತ್ತೆ ನೋಡಿ. ಈ ರೀತಿ ಇದ್ದರೆ ಸಾಕು. ಈ ಸಾಗುಗೆ ದೋಸೆನ ಮಾಡ್ಕೊಂಡಿದ್ದೆ. ಫ್ರೆಂಡ್ಸ್, ನೀವೇನಾದರೂ ಈ ರೆಸಿಪಿನ ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ. ಇಷ್ಟ ಆದರೆ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.